4 ವರ್ಷದ ಪುಟ್ಟ ಕಂದಮ್ಮ. ಅದಕ್ಕೆ ಈ ಪ್ರಪಂಚದ ಅರಿವೇ ಇಲ್ಲ ಇನ್ನು ಸರಿಯಾಗಿ ಯಾವುದು ಸರಿ ಯಾವುದು ತಪ್ಪು, ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನೋದು ತಿಳ್ಕೊಳ್ಳೋಷ್ಟು ಬುದ್ಧಿನೂ ಸಹಿತ ಬಂದಿಲ್ಲ. ಅಂತ ಒಂದು ಮಗು ಸಡನ್ ಆಗಿ ಸತ್ತು ಹೋಗುತ್ತೆ. ಆ ಮಗುವಿನ ದೇಹವನ್ನು ಆ ಮಗುವಿನ ತಾಯಿ ಒಂದು ಟ್ರಾಲಿ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೊರಟಿರ್ತಾಳೆ. ಪೊಲೀಸ್ನವರು ತಡೆದು ನಿಲ್ಲಿಸಿ ಏನಮ್ಮ ಇದು ಅಂತ ಪ್ರಶ್ನೆ ಮಾಡಿದಾಗ ಆಕೆ ಹೇಳೋದು ನಾನು ಮಾಡಲಿಲ್ಲ ಅಂತ. ಹಾಗಾದರೆ ಆ 4 ವರ್ಷದ ಪುಟ್ಟ ಕಂದಮ್ಮನ ಜೀವ ತೆಗೆದವ್ರು ಯಾರು? ತನ್ನ ಮಗುವಿನ ದೇಹವನ್ನು ಆ ಸೂಟ್ಕೇಸ್ನಲ್ಲಿ ತುಂಬ್ಕೊಂಡು ಹೋಗ್ತಿದ್ದಂಥ ತಾಯಿ ಉದ್ದೇಶ ಏನಾಗಿತ್ತು? ಸೊ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಥರದ ಜಾನ್ರಲ್ಲಿ ಕಥೆಗಳು ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಆಲ್ರೆಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಸೂಚನಾ ಸೇತಿಗೆ ಮೂಲತಃ ಕೋಲ್ಕತ್ತಾಗೆ ಸೇರಿರ್ತಾಳೆ, ವೆಸ್ಟ್ ಬೆಂಗಾಲ್ ಕಡೆಯವಳು. ಆದರೆ ಕರ್ನಾಟಕದಲ್ಲಿ ಆಕೆ ಕೆಲಸವನ್ನು ಹುಡುಕ್ತಾ ಬಂದಿರ್ತಾಳೆ. ಫಿಸಿಕ್ಸ್ನಲ್ಲಿ ಮಾಸ್ಟರ್ಸ್ ಮಾಡಿರ್ತಾಳೆ. ಜೊತೆಲಿ AI ಮತ್ತು ಡಾಟಾ ಸೈನ್ಸ್ ಈ ಥರದ ಒಂದು ರೀಸೆಂಟ್ ಟ್ರೆಂಡಿಂಗ್ ಕೋರ್ಸ್ಗಳನ್ನ ಕೂಡ ಮಾಡಿಕೊಂಡು ಆಕೆಗೆ ತಕ್ಕನಾಗಿರುವಂಥ ಕೆಲಸ ಹುಡುಕೊಂಡು ಆಕೆ ಬೆಂಗಳೂರಿಗೆ ಬಂದಿರ್ತಾಳೆ. ಆಕೆ ಒಂದು ಕಂಪನಿಯಲ್ಲಿ ಡಾಟಾ ಸೈನ್ಸ್ ಬೇಸ್ಡ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಸೊ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವೆಂಕಟರಾಮನ್ ಅನ್ನೋ ವ್ಯಕ್ತಿಯ ಪರಿಚಯ ಅಲ್ಲಿ ಆಕೆಗೆ ಆಗುತ್ತೆ. ಆ ಪರಿಚಯ ಪ್ರೀತಿ ಆಗುತ್ತೆ. ಪ್ರೀತಿ ಮದುವೆಗೆ ಕೂಡ ಆಗ್ತಾರೆ 2015 ಇಸ್ವಿಯಲ್ಲಿ. ಇವರಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಒಂದೇ ಥರದ ವಿಚಾರಗಳನ್ನ ಇಟ್ಕೊಂಡಿದ್ರು. ಜೊತೆಲಿ ಅವರು ಒಂಥರ ಪ್ರೊಫೆಷ್ನಲಿ ಸೇಮ್ ಇರ್ತಾರೆ, ಸೇಮ್ ಥರದಲ್ಲಿ ಯೋಚನೆ ಮಾಡ್ತಿರ್ತಾರೆ. ಸೊ ಅವರಿಬ್ರು ಏನು ಯೋಚನೆ ಮಾಡ್ತಾರೆ, ನಾವಿಬ್ರು ಸೇರ್ಬಿಟ್ಟು ಯಾಕೊಂದು ನಮ್ಮದೇ ಒಂದು ಕಂಪನಿಯನ್ನು ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿ ಅವರು ಶುರು ಮಾಡೋದು ಮೈಂಡ್ಫುಲ್ AI ಲ್ಯಾಬ್ಸ್ ಅಂತ ಒಂದು ಕಂಪನಿಯನ್ನು ಶುರು ಮಾಡ್ತಾರೆ. ಸೊ ಇದು ಇಬ್ಬರು ಸೇರ್ಕೊಂಡು ತುಂಬ ಕಷ್ಟಪಟ್ಟು ಆ ಕಂಪನಿಯನ್ನು ನಿಲ್ಲಿಸೋ ಪ್ರಯತ್ನದಲ್ಲಿರ್ತಾರೆ. ಅಷ್ಟರಲ್ಲಿ ವೆಂಕಟರಾಮನ್ಗೆ ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂತ ಅನಿಸಿ ಆತ ಆ ಸ್ಟಾರ್ಟಪ್ ಏನಿರುತ್ತೆ ಅದನ್ನು ಬಿಟ್ಟು ಆಚೆ ಬರ್ತಾನೆ. ಆಚೆ ಬಂದು ಆತ ಬೇರೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಸೂಚನಾ ಸೇತ್ ಮಾತ್ರ ಅದೇ ಕಂಪನಿಯಲ್ಲಿ ಇದ್ದು ಆ ಸ್ಟಾರ್ಟಪ್ಪಲ್ಲೇ ಇದ್ದು ಅವಳು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಈ ಮಧ್ಯದಲ್ಲಿ ಆಲ್ಮೋಸ್ಟ್ 9 ವರ್ಷಗಳ ನಂತರ 2019ರಲ್ಲಿ ಅವ್ರಿಗೊಬ್ಬ ಮಗ ಹುಟ್ಟುತ್ತಾನೆ. ಆ ಮಗನನ್ನು ತುಂಬ ಪ್ರೀತಿಯಿಂದ ಸೂಚನಾ ಸೇತ್ ಮತ್ತು ವೆಂಕಟರಾಮನ್ ಇಬ್ಬರು ಪ್ರೀತಿ ಮಾಡ್ತಿರ್ತಾರೆ, ಪ್ರೀತಿಯಿಂದ ನೋಡ್ಕೋತಿರ್ತಾರೆ. ಆದರೆ ಮಗ ಹುಟ್ಟಿದ ಮೇಲೆ ಸೂಚನಾ ಸೇತ್ ಮತ್ತು ವೆಂಕಟರಾಮನ್ ಮಧ್ಯದಲ್ಲಿ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಕ್ಕೆ ಅಂದರೆ, ಸ್ಟಾರ್ಟಪ್ ಮಾಡಬೇಕಾದ್ರೆ ಜೊತೆಲಿದ್ದ ಗಂಡ ಕಂಪನಿ ಕಷ್ಟದಲ್ಲಿದೆ ಅಂದ ತಕ್ಷಣ ಆತ ಆಚೆ ಹೋಗಿದ್ದನ್ನು ನೋಡಿ ಸೂಚನಾಗೆ ಕೋಪ ಬಂದಿರುತ್ತೆ. ಒಟ್ಟಾರೆಯಾಗಿ ಆ ಎಲ್ಲ ಭಾರವನ್ನು ತನ್ನ ತಲೆ ಮೇಲೆ ಹಾಕ್ತಾ ಅಂತ ಗಂಡನ ಮೇಲೆ ಒಂದು ಸಣ್ಣ ಮುನಿಸು ಶುರುವಾಗಿರುತ್ತೆ. ಆ ಮುನಿಸು ತುಂಬ ದೊಡ್ಡ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಕಾರಣ ಆಗ್ತಾ ಬರುತ್ತೆ. ಸೊ 2019ರಲ್ಲಿ ಮಗ ಹುಟ್ಟಿದ ಮೇಲೆ, ಯೂಶಲಿ ಮಕ್ಳು ಹುಟ್ಟಿದ ಮೇಲೆ ಗಂಡ ಹೆಂಡ್ತಿರು ಅನ್ಯೋನ್ಯವಾಗಿರ್ತಾರೆ ಅಂತಾರೆ. ಬಟ್ ಇವರಿಬ್ಬರ ಮಧ್ಯದಲ್ಲಿದ್ದಂಥ ಬಿರುಕು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 2022ರಲ್ಲಿ ಈ ಜಗಳಗಳೇನಿರುತ್ತೆ ಅದು ತುಂಬ ವಿಕೋಪಕ್ಕೆ ಹೋಗಿ ತುಂಬ ದೊಡ್ಡ ಜಗಳ ಆಗಿ ಇಬ್ಬರೂ ಹೊಡೆದಾಡ್ಕೊಂಡು ಈಕೆ ಪೊಲೀಸ್ನವ್ರ ಮುಂದೆ ರಿಪೋರ್ಟ್ ಮಾಡ್ತಾಳೆ, ನನ್ನ ಗಂಡ ನನ್ನ ಹೊಡಿತಾ ಇದ್ದಾನೆ ಅಂತ. ಆ ಕೇಸ್ ಕೂಡ ಕೋರ್ಟಲ್ಲೇ ಇರುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಥರದ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆಕೆ ಮೈ ಮೇಲಿದ್ದಂಥ ಮಾರ್ಕ್ಗಳನ್ನ ಅದು ಇದು ಎಲ್ಲ ತೋರಿಸಿ ಗಂಡನನ್ನು ಕೋರ್ಟ್ ತನಕ ಎಳಿತಾಳೆ. ಇದ್ರ ಜೊತೆಯಲ್ಲೇ ಈ ಗಂಡನಿಂದ ನನಗೆ ಮುಕ್ತಿ ಬೇಕು ಅಂತ ಡೈವರ್ಸಿಗೆ ಕೂಡ ಅಪ್ಲೈ ಮಾಡ್ತಾಳೆ. ಸೊ ಇದು ಹೇಗೆ ಅಂತ ಅಂದರೆ, ಈಗ ಒಂದು ಕಡೆ ಗಂಡ ಅಬ್ಯೂಸಿವ್ ಅಂತ ಕೋರ್ಟ್ ಕಡೆಯಿಂದ ನಿರೂಪಿಸೋಕ್ಕೆ ಏನೇನು ಬೇಕೋ ಎಲ್ಲ ಸಾಕ್ಷಿಗಳಿರುತ್ತೆ. ಸೊ ಅದೇ ಬೇಸ್ ಮೇಲೆ ಈಗ ಡೈವರ್ಸಿಗೆ ಕೂಡ ಅಪ್ಲೈ ಮಾಡ್ತಾಳೆ. ಸೊ ಅವ್ರಿಗೆ ಡೈವರ್ಸ್ ಕೂಡ ಆರಾಮಾಗಿ ಸಿಗುತ್ತೆ. ಡೈವರ್ಸ್ಗೆ ಅಪ್ಲೈ ಮಾಡಿದಾಗ ಕಾಂಪನ್ಸೇಷನ್ ರೂಪದಲ್ಲಿ, ಅಲಿಮೋನಿ ರೂಪದಲ್ಲಿ ತಿಂಗಳಿಗೆ 2.5 ಲಕ್ಷ ಬೇಕು ಅಂತ ಕೋರ್ಟ್ ಮುಂದೆ ಹೋಗಿರ್ತಾಳೆ. ಬಟ್ ಕೋರ್ಟ್ ಎಲ್ಲವನ್ನ ಪರಿಶೀಲಿಸಿ ಕೇವಲ 20,000ಕ್ಕೆ ಒಂದು ಕಾಂಪನ್ಸೇಷನ್ನ ಮಾತಾಡ್ಬಿಟ್ಟು ಇವರಿಬ್ಬರನಿಗೆ ಡಿವೋರ್ಸ್ ಕೊಟ್ಟಿರುತ್ತೆ. 2023 ನವೆಂಬರ್ಗೆ ಅವ್ರಿಗೆ ಡೈವೋರ್ಸ್ ಸಿಗುತ್ತೆ. ಅದಾದ ನಂತರ ವೆಂಕಟರಾಮನ್ ಮತ್ತೆ ಕೋರ್ಟ್ಗೆ ಅಪೀಲ್ ಹೋಗ್ತಾನೆ. ಕಾರಣ ಏನು ಅಂತ ಅಂದರೆ, ನನಗೆ ನನ್ನ ಹೆಂಡತಿಯ ಜೊತೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ನನಗೆ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀವು ದಯವಿಟ್ಟು ಅನುಮತಿ ಮಾಡಿಕೊಡ್ಬೇಕು ಅಂತ ಆತ ಕೋರ್ಟ್ ಮುಂದೆ ಹೋಗ್ತಾನೆ. ಕೋರ್ಟ್ ಮುಂದೆ ಹೋದಾಗ ಕೋರ್ಟ್ಗೆ ಕೂಡ ಈತ ಏನು ಹೇಳ್ತಾನೆ ಅದು ಸರಿ ಅನಿಸುತ್ತೆ. ಹೌದು, ಮಗನ ಜೊತೆ ಈತನಿಗೂ ಇರೋದಕ್ಕೆ ಅಧಿಕಾರ ಇದೆ ಅನ್ನೋದು ಕೋರ್ಟ್ನ ಒಂದು ವಾದ ಆಗಿ ಆ ಕೋರ್ಟ್ ಏನು ತೀರ್ಪು ಕೊಡುತ್ತೆ, ಪ್ರತಿ ಸಂಡೇ ಒಂದು ದಿನ ಮಗುವನ್ನು ವೆಂಕಟರಾಮನ್ ಹೋಗಿ ಮೀಟ್ ಮಾಡ್ಬೋದು ಅನ್ನೋದು ಕೋರ್ಟ್ನ ಒಂದು ತೀರ್ಪಾಗಿರುತ್ತೆ. ಇದೇನು ತೀರ್ಪು ಬರುತ್ತೆ, ಇದು ಸೂಚನಾ ಸೇತ್ಗೆ ಒಂದು ಚೂರು ಇಷ್ಟ ಆಗಲ್ಲ. ಚೂರು ಅಂದರೆ ಚೂರು ಇಷ್ಟ ಆಗಲ್ಲ. ಈ ತೀರ್ಪು ಬಂದಿದ್ದು ಡಿಸೆಂಬರ್ 10ನೇ ತಾರೀಕು 2023.
ಅದಾದ ನಂತರ ಅದ್ರ ನೆಕ್ಸ್ಟ್ ಸಂಡೇ ಏನು ತೀರ್ಪು ಬಂದು ನೆಕ್ಸ್ಟ್ ಸಂಡೇ ವೆಂಕಟರಾಮನ್ ಆತನ ಲಾಯರ್ ಜೊತೆ ಸೂಚನಾ ಸೇತ್ ಮನೆಗೆ ಹೋಗ್ತಾನೆ. ಆವತ್ತು ಮಗು ಇಲ್ಲ, ಮಗು ಎಲ್ಲೋ ಹೋಗಿದೆ, ಮಗು ಅಲ್ಲಿದೆ ಇಲ್ಲಿದೆ ಅಂತ ಏನೋ ನೆಪ ಹೇಳಿ ಆ ವಾರ ಅವರಿಬ್ಬರನ್ನ ಮೀಟ್ ಮಾಡೋದಕ್ಕೆ ಸೂಚನಾ ಬಿಡೋದಿಲ್ಲ. ಸೊ ವೆಂಕಟರಾಮನ್ ಹೋಗ್ಲಿ ಬಿಡು, ಒಂದಿನ ಅಲ್ವಾ ಅಂತ ಹೇಳಿ ವಾಪಸ್ ಬರ್ತಾನೆ. 2ನೇ ವಾರಕ್ಕೆ ಹೋಗ್ತಾನೆ. 2ನೇ ವಾರನೂ ಏನೇನೋ ಹೇಳ್ತಾನೆ. 3ನೇ ವಾರಕ್ಕೆ ಹೋಗ್ತಾರೆ. 3ನೇ ವಾರ ಕೂಡ ಏನೇನೋ ಕಥೆಯನ್ನ ಸೂಚನಾ ಸೇತ್ ಹೇಳೋದನ್ನ ಕೇಳಿ ವೆಂಕಟರಾಮನ್ಗೆ ಅನ್ಸುತ್ತೆ ಈಕೆ ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಅಂತ. ಸೊ ಅದಕ್ಕೆ ವೆಂಕಟರಾಮನ್ ಒಂದು ಸ್ಟ್ರಾಂಗ್ ಆಗಿರುವಂಥ ಧಮಕಿಯನ್ನು ಹಾಕಿ ಹೋಗ್ತಾನೆ. ನೀನು ಇದೇ ಥರ ಮಾಡ್ತಾ ಇದ್ರೆ ನಾನು ಮತ್ತೆ ಕೋರ್ಟ್ಗೆ ಹೋಗ್ತೀನಿ, ನೀನು ಮಗುವಿನ ಕಸ್ಟಡಿಯನ್ನು ನಾನು ತೊಗೋಬೇಕಾಗತ್ತೆ, ನೀನು ಇದೇ ಥರ ಮಾಡ್ತಾ ಇದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ, ಇದೇ ಪಾಯಿಂಟ್ನ ಇಟ್ಕೊಂಡು ಅಂತ ಧಮಕಿನ ಹಾಕ್ತಾನೆ. ಇದಾದ್ಮೇಲೆ ಸೂಚನಾ ಸೇತ್ಗೆ ತುಂಬ ಕೋಪ ಬರುತ್ತೆ. ಮಗುವಿನ ಕಸ್ಟಡಿಯನ್ನು ಕೂಡ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ ಅವರಪ್ಪನಿಗೆ, ಜೊತೆಲಿ ಮಗು ಅವರಪ್ಪನ ಜೊತೆ ಇರಬಾರ್ದು ಅನ್ನೋದು ಅವಳ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾಳೆ, ಮುಂದಿನ ವಾರ ಬರೋ ಅಷ್ಟರಲ್ಲಿ ಈಕೆ ಮುಂದಿನ ವಾರ ಅಂತ ಅಂದರೆ ಜಾನ್ 7th ಬರ್ತಿರುತ್ತೆ ಸಂಡೇ. ಸೊ ಈಕೆ ಏನು ಮಾಡ್ತಾಳೆ, ತುಂಬ ಪ್ಲ್ಯಾನ್ ಮಾಡಿ ಜಾನ್ 6th ಮಗುವನ್ನು ಕರ್ಕೊಂಡು ಈ ಮಗು ಮತ್ತು ಇವಳು ಇಬ್ಬರೇ ಗೋವಾ ಕಡೆ ಪ್ರಯಾಣ ಬೆಳೆಸ್ತಾರೆ. ಗೋವಾಗೆ ಹೋಗಿ ಅಲ್ಲಿ ನಾರ್ತ್ ಗೋವಾದಲ್ಲಿ ಒಂದು ರೂಮ್ನ ಮಾಡ್ಕೋತಾರೆ. ಸೋಲ್ ಬ್ಯಾನಿಯನ್ ಗ್ರ್ಯಾಂಡೆ ಅನ್ನೋ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ 404 ಅನ್ನೋ ಒಂದು ರೂಮ್ನಲ್ಲಿ ಇವ್ರು ಇರೋದಕ್ಕೆ ಶುರು ಮಾಡ್ತಾರೆ. ಸೊ ಜನವರಿ 6th ಹೋಗ್ಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲಿ ಪ್ಲೇಸಸ್ ಯಾವ್ಯಾವ್ದಿದೆ, ಎಲ್ಲೆಲ್ಲಿ ಓಡಾಡ್ಬೋದು, ನನ್ನ ಮಗುನ ಕರ್ಕೊಂಡು ಎಲ್ಲೆಲ್ಲಿ ಹೋಗ್ಬೋದು ಅನ್ನೋ ಥರದ್ದೆಲ್ಲನೂ ಆಕೆ ರಿಸೆಪ್ಷನಲ್ಲಿ ಕೇಳ್ಕೊತಾಳೆ. ಕೇಳ್ಕೊಂಡು ಅದಾದ ನಂತರ ಇವರು ಸುತ್ತಾಡೋದು ಹೋಗೋದು ಎಲ್ಲ ನಡೀತಾ ಇರುತ್ತೆ. ಇದಾದ್ಮೇಲೆ ಜನವರಿ 7ನೇ ತಾರೀಕು ಸೂಚನಾ ಸೇತ್ ಬಂದು ರಿಸೆಪ್ಷನಲ್ಲಿ ಏನಿರ್ತಾರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ, ನನಗೆ ಒಂದು ಕ್ಯಾಬ್ ಬೇಕು, ನಾನು ತುಂಬ ಅರ್ಜೆಂಟ್ ಕೆಲಸ ಇದೆ, ಸೊ ನಾನು ಕ್ಯಾಬ್ನಲ್ಲಿ ಬೆಂಗಳೂರಿಗೆ ಹೋಗಬೇಕು, ನನಗೆ ಅರ್ಜೆಂಟಾಗಿ ಇವತ್ತು ರಾತ್ರಿನೇ ಒಂದು ಕ್ಯಾಬ್ ಬೇಕು ಅಂತ ರಾತ್ರಿ 10 ಗಂಟೆಯಲ್ಲಿ ಆಕೆ ರಿಸೆಪ್ಷನಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ರಿಸೆಪ್ಷನ್ ಅವ್ರು ಹೇಳೋದು, ನಿಮಗೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂದರೆ ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ಆಗುತ್ತೆ, ಸೊ ನೀವು ಬೆಟರ್ ಯು ಟೇಕ್ ಫ್ಲೈಟ್ ಅಂತ ಹೇಳ್ತಾರೆ. ನೀವು ಫ್ಲೈಟಲ್ಲಿ ಹೋದರೆ ನೀವು ಬೇಗ ಹೋಗ್ಬೋದು, ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದಾರೆ, ಫ್ಲೈಟಲ್ಲಿ ಹೋದರೆ ಬೇಗ ಆಗುತ್ತೆ, ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಇಲ್ಲಿಂದ 600 ಕಿಲೋಮೀಟ್ರ್ ಒಂದು ವೆಹಿಕಲ್ ಟ್ರಾವೆಲ್ ಮಾಡೋದು ಅಂತ ಅಂದರೆ ತುಂಬ ನಿಮಗೆ ದುಡ್ಡು ಖರ್ಚಾಗುತ್ತೆ, ಸೊ ಯೋಚನೆ ಮಾಡಿ ಫ್ಲೈಟಲ್ಲಿ ಹೋಗಿ ಅಂತ ಹೇಳ್ತಾರೆ. ಬಟ್ ಸೂಚನಾ ಸೇತ್ ಇಲ್ಲ, ನನಗೆ ಗಾಡಿನೇ ಬೇಕು, 4 ವೀಲರೇ ಬೇಕು, ನೀವು ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿ ಅಂತ ಹೇಳಿಬಿಟ್ಟು ಆಕೆ ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ತಾಳೆ. ಇದು ರಿಸೆಪ್ಷನ್ ಅವ್ರಿಗೆ ಸ್ವಲ್ಪ ಈ ಥರ ಯಾರು ಮಾಡ್ತಾರೆ ಅನ್ನೋ ಥರ ಅನಿಸುತ್ತೆ. ಸೊ ರಿಸೆಪ್ಷನ್ ಅವ್ರು ಏನು ಮಾಡ್ತಾರೆ, ಅವರು ಮಾಮೂಲಿಯಾಗಿ ಈ ಥರದ್ದು ಏನಾದರೂ ಒಂದು ಟ್ರಾವೆಲ್ ಟ್ರಿಪ್ ಏನಾದರೂ ಬಂದರೆ ಅದನ್ನು ಯೂಶ್ವಲಿ ಅವ್ರಿಗೆ ಗೊತ್ತಿರೋ ಅಂಥ ಕೆಲವೊಂದು ಡ್ರೈವರ್ಸ್ಗಳಿರ್ತಾರೆ, ಅವ್ರಿಗೆ ಇದನ್ನ ಫಾರ್ವರ್ಡ್ ಮಾಡ್ತಿರ್ತಾರೆ. ಸೊ ನೈಟ್ ಜರ್ನಿಯನ್ನು ಪ್ರಿಫರ್ ಮಾಡುವಂಥ ಒಬ್ಬ ಡ್ರೈವರ್ ಇವರು ಮನಸ್ಸಿಗೆ ಬರ್ತಾನೆ. ಸೊ ಆ ಡ್ರೈವರ್ ಹೆಸರು ರಾಯ್ ಜಾನ್ ಡಿಸೋಜಾ ಅಂತ. ಈತ ಯೂಶಲಿ ನೈಟ್ ಜರ್ನೀಸ್ ಯಾವುದಾದ್ರೂ ಇದ್ದರೆ ನನಗೆ ಫೋನ್ ಮಾಡಿ ಅಂತ ಆ ಹೋಟೆಲ್ ಏನಿರ್ತಾರೆ ಆ ಹೋಟೆಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ. ಸೊ ಇವನಿಗೆ ಆ ಫೋನ್ ಮಾಡ್ತಾರೆ. ಸೊ ಫೋನ್ ಮಾಡಿದಾಗ ತಕ್ಷಣಕ್ಕೆ ಆತ ಒಪ್ಕೋತಾನೆ. ಆದರೆ ಆಲ್ಮೋಸ್ಟ್ ಒಂದು 600 ಕಿಲೋಮೀಟರ್ಸ್ ಹೋಗಬೇಕು ಮತ್ತು ವಾಪಸ್ ಬರಬೇಕು ಅಂತ ಅಂದಾಗ ಆತ ಅಷ್ಟು ದೂರ ಹೋಗಿ ಬರಬೇಕಾ ಅಂತ ಹೇಳ್ಬಿಟ್ಟು ಏನು ಹೇಳ್ತಾನೆ, ನಾನೇನು ರೇಟ್ ತೊಗೋತೀನೋ ಅದಕ್ಕೆ ಡಬಲ್ ಆಗುತ್ತೆ, ನಾನು 15,000 ತೊಗೊಳೋದು ನಾನು 30,000 ತೊಗೋತೀನಿ ಅಂತ ಹೇಳ್ತಾನೆ. ಜೊತೆಲಿ ನಾನು ಒಬ್ಬನ ಕೈಲೇ ಅಷ್ಟು ದೂರ ಒಂದು ಸ್ಟ್ರೆಚಲ್ಲಿ ಡ್ರೈವ್ ಮಾಡೋದಕ್ಕಾಗೋದಿಲ್ಲ, ಸೊ ಇನ್ನೊಬ್ಬ ಡ್ರೈವರ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಅವನು ರಿಕ್ವೆಸ್ಟ್ನ ಇಡ್ತಾನೆ. ಒಂದು ಕಡೆ ರಾಯ್ ಏನು ಅನಿಸ್ತಾ ಇರುತ್ತೆ, ನಾನು ಇಷ್ಟೆಲ್ಲ ದುಡ್ಡನ್ನ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ಇನ್ನೊಬ್ಬ ಡ್ರೈವರ್ನ ಕರ್ಕೊಂಬರ್ತೀನಿ ಅಂದರೆ ಒಂಟಿ ಹೆಣ್ಮಗಳು ಬೇಡ ಅನ್ಬೋದು, ಈ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಬೋದು ಅನ್ನೋದು ಅವನ ಉದ್ದೇಶ ಆಗಿ ಆತ ಆ ಥರದ್ದು ಒಂದು ಕಂಡೀಷನ್ಗಳನ್ನ ಹಾಕ್ತಾನೆ. ಬಟ್ ಸೂಚನಾ ಸೇತ್ ಎಷ್ಟು ಡೆಸ್ಪ್ರೇಟ್ ಆಗಿರ್ತಾಳೆ ಅಂದರೆ ಅವತ್ತು ಬೆಂಗಳೂರಿಗೆ ಹೋಗೋದಕ್ಕೆ ಅವಳು ಆಯ್ತು 30,000 ನಾನು ಕೊಡ್ತೀನಿ, ಇನ್ನೊಬ್ಬ ಡ್ರೈವರ್ನ ಕರ್ಕೊಂಬರಲಿ, ನಾನು ಹೋಗಲೇಬೇಕು ಅಂತ ಅವಳು ಹಠ ಹಿಡಿತಾಳೆ. ಇದು ಕೂಡ ರಿಸೆಪ್ಷನ್ ಅವ್ರಿಗೆ ವಿಚಿತ್ರ ಅನಿಸುತ್ತೆ. ಸೊ ಸ್ವಲ್ಪ ಹೊತ್ತಿಗೆ ರಾಯ್ ಜಾನ್ ಡಿಸೋಜಾ ಆತ ಬರ್ತಾನೆ. ಹೋಟೆಲ್ ಹತ್ರ ಬಂದುಬಿಟ್ಟು ಸೂಚನಾ ಸೇತ್ ಇದೆಲ್ಲ ಲಗೇಜ್ನ ನೀನು ಒಳಗಡೆಗೆ ಇಡಬೇಕು ಅಂತ ಕೊಡ್ತಾಳೆ. ಎಲ್ಲನೂ ಇಟ್ಟಾದ್ಮೇಲೆ ಒಂದು ದೊಡ್ಡ ಟ್ರಾಲಿ ಸೂಟ್ ಕೇಸ್ನ ಎತ್ತಬೇಕಾದ್ರೆ ಇದರಲ್ಲಿ ಏನಿಷ್ಟು ಭಾರ ಇದೆ ಅಂತ ಕೇಳ್ತಾನೆ. ಆಗ ಆಕೆ ಹೇಳೋದು, ಇಲ್ಲಿ ಬಂದಾಗ ಶಾಪಿಂಗ್ ಅಂತ ಅದು ಇದು ಮಾಡಿ ತುಂಬ ಲಗೇಜ್ಗಳಾಗ್ಬಿಡ್ತು, ತುಂಬ ಐಟಮ್ಗಳನ್ನ ಶಾಪಿಂಗ್ ಮಾಡಿಬಿಟ್ರೆ, ಸೊ ಅದು ಸ್ವಲ್ಪ ಭಾರ ಆಗಿರಿದೆ ಅಂತ ಹೇಳಿ ಆಕೆ ಮಾತನ್ನ ಮರೆಸ್ತಾಳೆ. ಅದಾದ್ಮೇಲಿಂದ ರಾಯ್ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಅವನು ನಿಧಾನವಾಗಿ ಅದನ್ನೆಲ್ಲ ಒಳಗಡೆ ಇಟ್ಟು ಸೆಟ್ ಮಾಡಿ ಇವ್ರ ಟ್ರಿಪ್ ಶುರುವಾಗುತ್ತೆ. ಸೊ ಇದಾದಮೇಲೆ ಮಧ್ಯದಲ್ಲಿ ಈತ ಏನೇನೋ ಮಾತಾಡ್ಸೋದಕ್ಕೆಲ್ಲ ಶುರು ಮಾಡ್ತಾನೆ. ಆದರೆ ಸೂಚನಾಗೆ ಇವನ ಜೊತೆ ಮಾತಾಡೋದು ಯಾವ ಇಂಟ್ರೆಸ್ಟು ಇರೋದಿಲ್ಲ. ಸೊ ಇನ್ನೊಬ್ಬ ಡ್ರೈವರ್ನ ಕರ್ಕೊಂಬಂದಿರ್ತಾನೆ, ಅವನ ಜೊತೆ ಮಾತಾಡ್ಕೊಂಡು ಇವರು ಟ್ರಿಪ್ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಲ್ಮೋಸ್ಟ್
ಮಧ್ಯದಲ್ಲಿ ಒಂದು ಕರ್ನಾಟಕ ಮತ್ತು ಗೋವಾ ಬಾರ್ಡರಲ್ಲಿ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ಇವರು ಅಲ್ಲಿಂದ ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಆಗಿಬಿಡುತ್ತೆ ಇವರು ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡೋದು. ಬಟ್ ಸ್ಟಿಲ್ ಕ್ರಾಸ್ ಮಾಡಿ ಇವ್ರ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಿರುತ್ತೆ. ಇದೇ ಟೈಮಿಗೆ ಆ ಹೋಟೆಲಲ್ಲಿ ಇವಳಿದ್ದಂಥ ರೂಮ್ನ ಹೌಸ್ ಕೀಪಿಂಗ್ ಅವರು ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅಲ್ಲಿ ಬೆಡ್ ಮೇಲೆ ಅಲ್ಲಿ ಆ ಹೋಟೆಲ್ದು ಟವಲ್ ಮೇಲೆಲ್ಲ ಬ್ಲಡ್ ಆಗಿರುತ್ತೆ. ಇದನ್ನು ನೋಡಿದ ತಕ್ಷಣ ಸಮಥಿಂಗ್ ಇಸ್ ಫಿಶಿ, ಏನೋ ಸರಿ ಇಲ್ಲ ಇಲ್ಲಿ ಅನ್ನೋದು ಹೌಸ್ ಕೀಪಿಂಗ್ ಅವ್ರ ಯೋಚನೆಗೆ ಬರುತ್ತೆ. ಅದಾದ ನಂತರ ಅವರು ತಕ್ಷಣ ಗೋವಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಗೋವಾ ಪೊಲೀಸ್ನವರು ಹೋಟೆಲ್ಗೆ ಬಂದ ತಕ್ಷಣ ಅವರು ಕೂಡ ಒಂದ್ಸಲ ಹೋಟೆಲ್ನ ಚೆಕ್ ಮಾಡಿ ತಕ್ಷಣ ಅವ್ರು ಮಾಡೋದು, ನೀವು ಯಾವ ಕ್ಯಾಬ್ನ ಅರೇಂಜ್ ಮಾಡಿ ಕೊಟ್ಟಿದ್ದೀರಾ ಆ ಡ್ರೈವರ್ ನಂಬರ್ ಇದ್ದರೆ ನಮಗೆ ಕೊಡಿ ಅಂತ ಕೇಳ್ತಾರೆ. ಸೊ ಆ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಡ್ರೈವರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ರಾಯ್ ಹತ್ರ ಮಾತಾಡೋದು, ನಿಮ್ಮ ಕ್ಯಾಬಲ್ಲಿ ಒಂದು ಹೆಣ್ಮಗಳು ಬರ್ತಾ ಇದ್ದಾಳ ಅಂತ. ಹೌದು ಅಂತ ಹೇಳ್ತಾರೆ. ಅದಾದಮೇಲೆ ಆಕೆ ಜೊತೆ ಒಂದು ಸಣ್ಣ ಮಗು ಇರಬೇಕಿತ್ತು, 4 ವರ್ಷದ್ದು. ಆ ಮಗು ಇದೆಯಾ ಅಂತ ಕೇಳ್ತಾರೆ. ಆವಾಗ ಆ ಮಗು ಇಲ್ಲ ಅಂತ ಅವನು ಹೇಳ್ತಾನೆ. ಅದಾದಮೇಲಿಂದ ಫೋನ್ ಅವ್ರ ಕೈಗೆ ಕೊಡು ಅಂತ ಪೊಲೀಸ್ನವ್ರು ಕೇಳ್ತಾರೆ. ಸೊ ರಾಯ್ ಸೂಚನಾ ಕೈಗೆ ಫೋನ್ ಕೊಡ್ತಾನೆ. ಪೊಲೀಸ್ನವರು ಡೈರೆಕ್ಟಾಗಿ ಸೂಚನಾ ಹತ್ರ ಕೇಳ್ತಾರೆ, ನಿಮ್ಮ ಮಗು ಎಲ್ಲಿ? ನೀವು ಬರಬೇಕಾದ್ರೆ ಮಗು ಜೊತೆ ಬಂದಿದ್ರಿ, ಈಗ ನಿಮ್ಮ ಮಗು ಕಾಣ್ತಾ ಇಲ್ಲ, ಎಲ್ಲಿ ಅಂತ ಕೇಳ್ತಾರೆ. ಆಗ ಸೂಚನಾ ಒಂದು ಅಡ್ರೆಸ್ ಹೇಳ್ಬಿಟ್ಟು, ಇಲ್ಲಿ ನಮ್ಮ ರಿಲೇಟಿವ್ಗಳಿದ್ದಾರೆ, ಅವ್ರ ಮನೆಗೆ ನಾನು ಮಗುನ ಬಿಟ್ಟಿದ್ದೀನಿ, ಮಗು ಅಲ್ಲೇ ಇದೆ ಅಂತ ಹೇಳ್ತಾಳೆ. ಸೊ ಇದನ್ನು ಕೇಳಾದ್ಮೇಲೆ ಪೊಲೀಸ್ನವ್ರು ಇರ್ಬೋದೇನೋ, ನಾವೇ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋ ಥರ ಅಂದ್ಕೊಂಡು, ಯಾವುದಕ್ಕೂ ಇರಲಿ ಅನ್ನೋ ಥರ ಒಂದು ಕ್ರಾಸ್ ಚೆಕ್ ಮಾಡೋಣ ಅಂತ ಅವ್ರು ಹೋಗಿ ಆ ಅಡ್ರೆಸ್ಸಲ್ಲಿ ಚೆಕ್ ಮಾಡ್ತಾರೆ. ಬಟ್ ಅವಳು ಹೇಳಿದಂಥ ಅಡ್ರೆಸ್ಸಲ್ಲಿ ಮಗು ಇರೋದು ದೂರ ಉಳಿತು, ಆ ಅಡ್ರೆಸ್ಸೇ ಇರೋದಿಲ್ಲ, ಅದೊಂದು ಫೇಕ್ ಅಡ್ರೆಸ್ ಆಗಿರುತ್ತೆ. ಸೊ ಅದಾದ ತಕ್ಷಣ ಮತ್ತೆ ರಾಯ್ಗೆ ಪೊಲೀಸ್ನವರು ಫೋನ್ ಮಾಡ್ತಾರೆ, ಗೋವಾ ಪೊಲೀಸ್. ಫೋನ್ ಮಾಡಿದವರು ಆಗ ಕೊಂಕಣಿಯಲ್ಲಿ ಮಾತಾಡೋದಕ್ಕೆ ಹೇಳ್ತಾರೆ. ಕೊಂಕಣಿಯಲ್ಲಿ ಅವರು ಮಾತಾಡ್ತಾರೆ. ನಿನ್ನ ಕ್ಯಾಬಲ್ಲಿರುವಂಥ ಹೆಣ್ಮಕ್ಳು ಸೂಚನಾ ಏನಿದ್ದಾಳೆ, ಅವಳನ್ನ ಹತ್ರದಲ್ಲಿರುವಂಥ ಯಾವುದಾದ್ರು ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗು ಅಂತ ಅವರು ಹೇಳ್ತಾರೆ. ಸೊ ಇವನು ಸರಿ ಆಯಿತು ಅಂತ ಒಪ್ಕೊಂಡು ಹತ್ತತ್ರ ಅವಾಗ ಚಿತ್ರದುರ್ಗದ ಹತ್ರ ಇರ್ತಾರೆ. ಅವನು ರಾಯ್ ಎಲ್ಲ ಕಡೆ ನೋಡೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಎಲ್ಲ ಕಡೆ ಕನ್ನಡದಲ್ಲಿ ಬೋರ್ಡ್ ಇರುತ್ತೆ, ಅವನಿಗೆ ನೋಡೋದಕ್ಕೆ ಗೊತ್ತಾಗಲ್ಲ. ಸೊ ಅವನೇನು ಮಾಡ್ತಾನೆ, ಅಲ್ಲೇ ಒಂದು ಹತ್ರದಲ್ಲಿ ದಾರಿಲಿ ಹೋಗ್ತಾ ಅವನಿಗೊಂದು ಡಾಬಾ ಕಾಣಿಸುತ್ತೆ. ಆ ಡಾಬಾದ ಹತ್ರ ಒಂದು ಪ್ಲ್ಯಾನ್ ಮಾಡಿ ನಿಲ್ಲಿಸ್ತಾನೆ. ನೋಡಿ, ನನಗೆ ಸುಸ್ತಾಗಿದೆ, ಡ್ರೈವ್ ಮಾಡಿ, ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ, ನೀವು ಫ್ರೆಶ್ ಆಗಿ ಏನಾದ್ರು ತಿನ್ಕೊಂಡು ಹೊರಟ್ಬಿಡೋಣ ಮತ್ತೆ ಅಂತ ಅವನು ಸೂಚನಾಗಿ ಹೇಳ್ತಾನೆ. ಸೂಚನಾಗೆ ಇದರಲ್ಲಿ ಏನೂ ಡೌಟ್ ಅನ್ಸಲ್ಲ. ಓಕೆ ಸರಿ ಅಂತ ಹೇಳಿ ಆಕೆ ಇಳಿದು ಆಕೆ ಫ್ರೆಶ್ ಆಗೋದಕ್ಕೆ ಅಂತ ವಾಶ್ರೂಮ್ ಹೋಗ್ತಾಳೆ. ವಾಶ್ರೂಮ್ ಹೋದ ತಕ್ಷಣ ಅಲ್ಲೇ ಇದ್ದಂಥ ಒಬ್ಬ ಮನುಷ್ಯನ ಹತ್ರ, ಯಾರೋ ಒಬ್ಬ ಲೋಕಲ್ ಲೈಟ್ ಹತ್ರ ಹೋಗ್ಬಿಟ್ಟು, ಇಲ್ಲಿ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಕೇಳ್ತಾರೆ. ಇಲ್ಲಿಂದ ಕೇವಲ 5 ಕಿಲೋಮೀಟ್ರ್ ಹೋದರೆ ನಿಮಗೆ ಒಂದು ಐಮಂಗ್ಲ ಪೊಲೀಸ್ ಸ್ಟೇಷನ್ ಸಿಗುತ್ತೆ ಅಂತ ಆತ ಹೇಳ್ತಾನೆ. ಸೊ ಆ ಲೋಕಲ್ ಲೈಟ್ ಮಾತು ಕೇಳಿ ತಕ್ಷಣ ಗೋವಾ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ನೋಡಿ ಇಲ್ಲಿಂದ 5 ಕಿಲೋಮೀಟ್ರಿಗೆ ಐಮಂಗ್ಲ ಪೊಲೀಸ್ ಸ್ಟೇಷನ್ ಇದೆಯಂತೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಹಾಗೆ ಲೈನಲ್ಲಿರ್ತೀನಿ, ಮಾತಾಡ್ತಾ ನಾನು ಹಾಗೆ ಆಕೆಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ತಕ್ಷಣ ನೀವು ಅಲ್ಲಿ ಪೊಲೀಸ್ನವ್ರಿಗೆ ಅಲರ್ಟ್ ಮಾಡಿ, ಸೊ ಅವ್ರನ್ನ ಹಿಡಿಬೋದು ಅನ್ನೋ ಥರ ನೀವು ಲೈನಲ್ಲಿರಿ, ಈಗ ಫೋನ್ ಕಟ್ ಮಾಡಬೇಡಿ ಅಂತ ರಾಯ್ ಪೊಲೀಸ್ನವ್ರಿಗೆ ಹೇಳ್ತಾನೆ. ಇದಾದಮೇಲೆ ರಾಯ್ ಮತ್ತು ಗೋವಾ ಪೊಲೀಸ್ ಇಬ್ಬರು ಕಾಂಟ್ಯಾಕ್ಟಲ್ಲಿರ್ತಾರೆ. ಅಷ್ಟೊತ್ತಿಗೆ ವಾಶ್ರೂಮಲ್ಲಿ ಫ್ರೆಶ್ ಆಗಿ ಸೂಚನಾ ಬರ್ತಾಳೆ. ಸೂಚನಾ ಬಂದ ತಕ್ಷಣ ಆಕೆಯನ್ನು ಕಾರಿಗೆ ಹತ್ತಿಸ್ಕೊಂಡು ಬನ್ನಿ ಹೊರಡೋಣ ಅಂತ ಕರ್ಕೊಂಡು ಹೊರಡ್ತಾನೆ. ರಾಯ್ ಮಾಡೋದು ಇನ್ನೇನು ಹತ್ರ ಹೋಗ್ತಿದ್ದೀವಿ ಅಂದ ತಕ್ಷಣ ಆತ ಏನು ಹೇಳ್ತಾನೆ, ಇಲ್ಲೊಂದು ಸಣ್ಣದೊಂದು ಪೇಪರ್ನ ಕಲೆಕ್ಟ್ ಮಾಡ್ಕೋಬೇಕು ನಾನು, ಸೊ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ, ನಿಮಗೇನು ತೊಂದರೆ ಇಲ್ಲ ಅಲ್ವಾ ಮೇಡಮ್ ಅಂತ ಕೇಳ್ತಾನೆ. ಸೊ ಸೂಚನಾ ಹಂಗೇನು ಡೌಟ್ ಬರಲ್ಲ, ಓಕೆ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಅವಳು ಹೇಳ್ಬಿಟ್ಟು ಅವಳು ಪಾಡ್ಗಳು ಸುಮ್ಮನೆ ಕೂತಿರ್ತಾಳೆ. ಅಷ್ಟರಲ್ಲಿ ಅವನು ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಲಿಸ್ತಾನೆ. ತಕ್ಷಣ ಒಳಗಡೆ ಹೋಗ್ತಾನೆ. ಫೋನಲ್ಲಿ ಗೋವಾ ಪೊಲೀಸ್ನವರು ಲೈನಲ್ಲೇ ಇರ್ತಾರೆ. ಅವರು ತಕ್ಷಣ ಐಮಂಗಲ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಂಥ ಪೊಲೀಸ್ನವ್ರಿಗೆ ಅಲ್ಲಿ ಸಿಚುವೇಶನ್ ಅರ್ಥ ಮಾಡಿಸಿದ ತಕ್ಷಣ ಮಂಗಲ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರು ಬಂದು ಸೂಚನಾನ ಅರೆಸ್ಟ್ ಮಾಡ್ಕೋತಾರೆ. ಅರೆಸ್ಟ್ ಮಾಡಿ ಆಕೆಯನ್ನು ಕಾರ್ನಿಂದ ಕೆಳಗಡೆ ಇಳಿಸಿ ಆಕೆಯ ಲಗೇಜ್ನ ಎಲ್ಲ ಡಿಕ್ಕಿಯಿಂದ ತೆಗೆದು ಒಂದೊಂದೇ ಲಗೇಜ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಟ್ರಾಲಿ ಬ್ಯಾಗ್ನ ಓಪನ್ ಮಾಡಿದಾಗ ಮೇಲೆಲ್ಲ ಗೊಂಬೆ ಮತ್ತು ಮಕ್ಕಳ ಬಟ್ಟೆಗಳಿರುತ್ತೆ. ಅದನ್ನೆಲ್ಲ ತೆಗೆದ ತಕ್ಷಣ ಕೆಳಗಡೆ ಆ 4 ವರ್ಷದ ಪುಟ್ಟ ಕಂದಮ್ಮನ ದೇಹ ಇರುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ಅವಳನ್ನ ವಶಕ್ಕೆ ತಗೊಂಡು ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಸೊ ಆಕೆಯನ್ನು ಗೋವಾ ಪೊಲೀಸ್ನವ್ರಿಗೆ ಒಪ್ಪಿಸ್ತಾರೆ. ಗೋವಾ ಪೊಲೀಸ್ನವರು ಆಕೆಯನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಹೇಳೋದು, ಆಕೆ ನನ್ನ ಮಗುನ ಸಾಯಿಸಿಲ್ಲ, ಆದರೆ ನಾನು ಬೆಳಗ್ಗೆ ಅಷ್ಟರಲ್ಲಾಗಲೇ ಮಗು ಸತ್ತು ಹೋಗಿತ್ತು. ಸೊ ಅದರಿಂದ ನನಗೆ ಬೇಜಾರಾಗಿ ನಾನು ಕೂಡ ಕೈ ಕಟ್ ಮಾಡಿಕೊಂಡೆ, ಬಟ್ ನನಗೆ ಸಾಯೋದಕ್ಕೆ ಧೈರ್ಯ ಸಾಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು
ಮಗುವಿನ ಶವದ ಜೊತೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಆಕೆ ಒಂದು ಕಥೆಯನ್ನು ಕಟ್ತಾಳೆ. ಇದನ್ನು ಅವರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಗು ದೇಹವನ್ನು ಪೋಸ್ಟ್ಮಾರ್ಟಮಿಗೆ ಕಳಿಸಿದಾಗ ಪೋಸ್ಟ್ಮಾರ್ಟಮಲ್ಲಿ ಅವರಿಗೆ ಗೊತ್ತಾಗೋದು ಮಗುನ ದಿಂಬಿಂದ ಅಥವಾ ಟವಲ್ಲಿಂದ ಆ ಮಗುನ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ. ಸೊ ಉಸಿರುಗಟ್ಟಿ ಸಾಯಿಸ್ಬೇಕಾದ್ರೆ ಆ ಮಗು ಒಂದು ಚೂರು ಒದ್ದಾಡಿಲ್ಲ, ಒಂದು ಚೂರೂ ಅದರದ್ದು ಒಂದು ಸ್ಟ್ರಗಲೇ ಕಾಣ್ತಾ ಇಲ್ಲ. ಮಗು ಮಲಗಿರೋ ಟೈಮಲ್ಲಿ ಸೂಚನಾ ಈ ಥರ ಮಾಡಿರ್ಬೋದು ಅಂತ ಅಂದ್ಕೊಂಡು ಅವರಿದ್ದಂಥ ರೂಮ್ನ ಫುಲ್ ಕಂಪ್ಲೀಟಾಗಿ ಸರ್ಚ್ ಮಾಡಿದಾಗ ಆ ರೂಮಲ್ಲಿ 2 ಕೆಮ್ಮಿನ ಟಾನಿಕ್ಗಳ ಬಾಟ್ಲ್ ಸಿಗುತ್ತೆ ಖಾಲಿಯಾಗಿರೋದು. ಸೊ ಆವಾಗ ಪೊಲೀಸ್ನವ್ರಿಗೆ ಗೊತ್ತಾಗೋದು ಈ 2 ಬಾಟಲ್ಗಳಿದ್ದಂಥ ಕೆಮ್ಮಿನ ಟಾನಿಕ್ನ ಆ ಮಗುಗೆ ಕುಡಿಸಿದಾಳೆ. ಸೊ ದಟ್ ಆ ಕೆಮ್ಮಿನ ಟಾನಿಕ್ನ ಕುಡಿದ್ರೆ ಸ್ವಲ್ಪ ಡ್ರೌಸಿನೆಸ್ ಬರುತ್ತಲ್ಲ, ಸೊ ಆ ಥರ ಆಗಿ ಆ ಮಗು ಪ್ರಜ್ಞೆ ತಪ್ಪಿದೆ. ಆಮೇಲೆ ಇವಳು ಆ ಮಗುವನ್ನು ಸಾಯಿಸಿದಾಳೆ ಅನ್ನೋದು ಪೊಲೀಸ್ನವರ ಒಂದು ಕನ್ಕ್ಲೂಷನ್ ಆಗುತ್ತೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ 59 ಜನ ವಿಟ್ನೆಸ್ಗಳನ್ನ ತಗೊಂಡು ಅದರೆಲ್ಲರಿಂದ ಒಂದು ಹತ್ತತ್ರ 650 ಪೇಜ್ದು ಒಂದು FIR ದಾಖಲು ಮಾಡಿ ಆಕೆಯನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ನಲ್ಲಿ ಇನ್ನೂ ಆಕೆ ಕೇಸ್ ನಡೀತಾ ಇದೆ. ಆಕೆಯ ವಾದ ಏನು ಅಂದರೆ, ನಾನು ಮಗುಗೇನು ಮಾಡಿಲ್ಲ, ಮಗು ನಾನು ಎದ್ದಳಷ್ಟರಲ್ಲಾಗಲೇ ನಿದ್ದೆಯಲ್ಲೇ ಸತ್ತು ಹೋಗಿತ್ತು ಅಂತ. ಆಕೆಯ ವಿರುದ್ಧ ಮುಖ್ಯವಾಗಿ ಎವಿಡೆನ್ಸ್ಗಳ ಥರ ಕೆಲಸ ಮಾಡೋದು ಆ ರೂಮಲ್ಲಿ ಸಿಕ್ಕಂಥ 2 ಕಾಫ್ ಸಿರಪ್ ಬಾಟಲ್ಸು. ನಂತರ ಆಕೆ ಆ ಮಗುವಿನ ಶವದ ಜೊತೆ ಒಂದು ಚೀಟಿ ಅಂದರೆ ಟಿಶ್ಯೂ ಪೇಪರ್ ಮೇಲೆ ಆಕೆ ಏನೋ ಗೀಚಿರ್ತಾಳೆ. ಅದೇನು ಅಂತ ಅಂದರೆ, ಈ ತಂದೆಯ ಜೊತೆ ಇವನು ಇರಬಾರ್ದು, ತಂದೆಯ ಇನ್ಫ್ಲೂಯೆನ್ಸಲ್ಲಿ ನನ್ನ ಮಗ ಬೆಳಿಬಾರ್ದು, ಯಾಕೆ ಅಂದರೆ ತಂದೆ ಕೆಟ್ಟವನು ಅನ್ನೋದು ಅದರಲ್ಲಿ ಬರೆದಿರ್ತಾಳೆ. ಒಟ್ಟಾರೆಯಾಗಿ ಆ ಒಂದು ಫ್ರಸ್ಟ್ರೇಷನ್ ಇರುತ್ತೆ, ತಂದೆ ಮಗನನ್ನು ದೂರ ಮಾಡಬೇಕು ಅನ್ನೋದು ಸೂಚನಾಗೆ ತುಂಬ ತಲೆ ಒಳಗಡೆ ಕುತ್ಕೊಂಡಿರುತ್ತೆ. ಸೊ ಕುತ್ಕೊಂಡಿರೋದು ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂತ ಅಂದರೆ, ತನ್ನ ಸ್ವಂತ ಮಗುವಿನ ಜೀವನೇ ತೆಗೆಯುವಷ್ಟು ಅವಳು ಆ ಒಂದು ಹಂತಕ್ಕೆ ಹೋಗುವಷ್ಟು ಅಷ್ಟು ಫ್ರಸ್ಟ್ರೇಷನ್ ಇರುತ್ತೆ. ಆ ಸೈಕೋ ಅನಾಲಿಸಿಸ್ ಮಾಡಿಸಿದಾಗ ಆಕೆ ನಾರ್ಮಲ್ ಆಗಿ ಇರ್ತಾಳೆ, ಎಲ್ಲದಕ್ಕೂ ಆಕೆ ಚೆನ್ನಾಗಿ ಉತ್ತರ ಕೊಡ್ತಾಳೆ, ಆಕೆ ನಾರ್ಮಲ್ ಆಗಿ ಇರ್ತಾಳೆ. ಆಕೆಗೆ ಸ್ಟ್ರೆಸ್ ಆಗಲಿ ಆ್ಯಂಗ್ಸೈಟಿ ಆಗಲಿ ಏನೋ ಒಂದು ಸೈಕೋಪಾತ್ ಬಿಹೇವಿಯರ್ ಆಗಿ ಏನೂ ಇರೋದಿಲ್ಲ, ಆಕೆ ನಾರ್ಮಲ್ ಆಗಿರ್ತಾಳೆ. ಬಟ್ ಸ್ಟಿಲ್ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿರ್ತಾಳೆ. ಇವತ್ತಿಗೂ ಆಕೆ ಗೋವಾದ ಸೆಂಟ್ರಲ್ ಜೈಲಿನಲ್ಲಿ ಆಕೆ ಇದ್ದಾಳೆ. ಇನ್ನೂ ಆಕೆ ಕೇಸ್ ನಡೀತಾ ಇದೆ. ಸೊ ಇದಿಷ್ಟು ಒಂದು ಪುಟ್ಟ ಕಂದಮ್ಮ, ಕೇವಲ ಒಂದು 4 ವರ್ಷದ ಕಂದಮ್ಮ. ಪಾಪ ಆ ಮಗುವಿಗೆ ಡೈವರ್ಸ್ ಅಂದರೆ ಏನು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಅದಕ್ಕೇನು ಅಪ್ಪ ಅಮ್ಮ ಜೊತೇಲಿದ್ದಾರೆ, ನನ್ನ ಅಪ್ಪ ಅಮ್ಮ ಯಾವಾಗಲೂ ಜೊತೆ ಇರ್ತಾರೆ ಅಂತ ಅಪ್ಪನ ಹಚ್ಕೊಂಡಿತ್ತು ಅನಿಸುತ್ತೆ. ಅಪ್ಪ ಎಲ್ಲಿ ಅಂತ ಪದೇ ಕೇಳ್ತಾ ಇತ್ತು. ಮೋಸ್ಟ್ಲಿ ಸೂಚನಾಗೆ ಇದೇ ತುಂಬ ಸಿಟ್ಟು ಬಂದಿದ್ದು ಅನಿಸುತ್ತೆ. ಮಗು ಪದೇ ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ದಿದ್ದು ಮಗು ಸೂಚನಾಗೆ ತುಂಬ ಕೋಪ ಬರ್ತಿತ್ತು ಅನಿಸುತ್ತೆ. ಮೇ ಬಿ ಆ ಕಾರಣಕ್ಕೆ ತನ್ನ ಸಿಟ್ಟನ್ನು ಈ ಥರ ಮಗು ಮೇಲೆ ತೀರಿಸ್ಕೊಂಡ್ಲು ಏನೋ ಗೊತ್ತಿಲ್ಲ. ಆದರೆ ಇವತ್ತಿಗೂ ಸೂಚನೆ ಇಡೋದು ನಾನು ನನ್ನ ಮಗುವಿನ ಸಾಯಿಸಿಲ್ಲ ಅಂತ. ಬಟ್ ಅದನ್ನು ನಂಬೋದಕ್ಕೆ ಕೋರ್ಟ್ಗಾಗಲಿ ಪೊಲೀಸ್ನವ್ರಿಗಾಗಲಿ ಸುತರಾಮ್ ಇಷ್ಟ ಇಲ್ಲ. ಅವ್ರು ಇನ್ನಷ್ಟು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಆಕೆಗೆ ಇನ್ನೂ ಶಿಕ್ಷೆ ಹಾಕಬೇಕಾಗಿದೆ, ಆದರೆ ಇನ್ನೂ ಆಕೆ ಜೈಲಿನಲ್ಲಿ ಇದ್ದಾಳೆ. ಸೊ ಇದಿಷ್ಟು ಒಬ್ಬ ಕ್ರೂರ ತಾಯಿ ಸೂಚನಾ ಸೇತ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ನಮಸ್ಕಾರ.